ಒಬ್ಬ ಮನುಷ್ಯ ಇದ್ದ, ಇಮ್ಯಾನ್ಯುಯಲ್ ಮಿಂಗರ್ ಅಂತ. ಜರ್ಮನಿಯಲ್ಲಿ ಹುಟ್ಟಿದವನು. ಮುಂದೆ ಅಮೆರಿಕಕ್ಕೆ ಬಂದ. ಬಡತನ, ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಒದ್ದಾಟ, ಹೊಟ್ಟೆಗೆ ಕಷ್ಟ. ಅವನೊಬ್ಬ ಒಳ್ಳೆ ಕಲಾವಿದ. ಅವನಿಗೊಂದು ಉಪಾಯ ಹೊಳೆಯುತ್ತೆ. ಅಮೆರಿಕ ಡಾಲರ್ ನೋಟನ್ನ ಕಾಪಿ ಮಾಡಬೇಕು ಅಂತ. $1 ತಗೊಂಡ. ಒಳ್ಳೆ ಕಾಗದ ತಗೊಂಡು ಕಾಫಿ ನೀರಲ್ಲಿ ಹಾಕಿ ಕಲರ್ ಚೇಂಜ್ ಆಗೋ ಹಾಗೆ ಮಾಡಿ ಕೂತ್ಕೊಂಡು ಡಾಲರ್ ನೋಟ್ ಮಾಡಲಿಕ್ಕೆ ಶುರು ಮಾಡಿದ. ಒಂದು ನೋಟು ಮಾಡಲಿಕ್ಕೆ 1 ವಾರ ಆಗ್ತಿತ್ತು. $10, $20, $50 ಮಾಡ್ತಾ ಇದ್ದ. ಈ ನೋಟನ್ನು ಅಂಗಡಿಗೆ ಕೊಟ್ಟು ಸಾಮಾನು ತಗೊಳ್ತಿದ್ದ. ಒರಿಜಿನಲ್ ನೋಟಿಗೂ ಈ ನೋಟಿಗೂ ವ್ಯತ್ಯಾಸನೇ ಕಾಣ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಕೈಯಲ್ಲಿ ಮಾಡ್ತಿದ್ದ. ಒಂದ್ಸಲ ಅವನು ಪಕ್ಕದ ತರಕಾರಿ ಅಂಗಡಿಗೆ ಹೋಗಿದ್ದಾನೆ. ತರಕಾರಿ ತಗೊಂಡು ಈ ನೋಟ್ ಕೊಟ್ಟ. $20 ನೋಟ್ ಕೊಟ್ಟ. ಸಾಯಂಕಾಲ ಎನಿಸುವಾಗ ನೋಡ್ತಾಳೆ, ಈ ನೋಟಿನ ಬಣ್ಣ ಎಲ್ಲ ಹರಡ್ಕೊಂಡಿದ್ದು ಬಿಟ್ಟಿದೆ. ಅಂಗಡಿಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಪೊಲೀಸ್ಗೆ ಪಟ್ಟಿ ಕೊಡ್ತಾಳೆ. ಪೊಲೀಸರು ಮಿಂಗರ್ ಮನೆ ನೋಡಿದ್ರೆ ಎಲ್ಲ ಕಡೆಯಲ್ಲೂ ಬಣ್ಣ ಇದ್ದಾವೆ. ಅರ್ಧ ಮಾಡಿರೋ ನೋಟ್ಗಳಿವೆ. ಇವುಗಳನ್ನೆಲ್ಲ ಹಿಡ್ಕೊಂಡು ಅವನನ್ನ 6 ವರ್ಷಗಳ ಕಾಲ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಆತನಿಗೆ ಸುಮ್ಮನೆ ಕೂರಲು ಆಗ್ತಿರ್ಲಿಲ್ಲ. ಪೇಂಟಿಂಗ್ ಕೆಲಸ ತಾನೆ, ಅದನ್ನೇ ಮಾಡಲು ಪೊಲೀಸರಲ್ಲಿ ಕ್ಯಾನ್ವಾಸ್ ಕೊಡಿ ಅಂತ ಕೇಳಿ ಕೂತ್ಕೊಂಡು ಜೈಲಲ್ಲೇ ಪೇಂಟ್ ಬಿಡಿಸ್ತಿದ್ದ. ಆತನ ಪೇಂಟಿಂಗ್ ನೋಡಿದ ಪೊಲೀಸ್ ಅಧಿಕಾರಿ ಆತ ಜೈಲಿಂದ ಬಂದೊಡನೆ ಆತನ ಕೈಗೆ, ನೋಡಪ್ಪ, ನಿನ್ನ ಹೆಸರಲ್ಲಿ $40,000 ಇದೆ ಅಂತ ಆತನ ಕೈಗೆ ಹಣವನ್ನು ಕೊಡ್ತಾರೆ. ಯಾಕೆ ಅಂತ ಕೇಳ್ತಾನೆ. ಆಗ ಅಧಿಕಾರಿ, ನೋಡಪ್ಪ, ಹೊರಗಡೆ ನೀನು ಬಹಳ ಪ್ರಸಿದ್ಧ. ನೀನು ಮಾಡಿರೋ ಪೇಂಟ್ ಒಂದೊಂದು ಪೇಂಟ್ಗೆ $5,000 ಹೋಗ್ತಾ ಇದೆ ಅಂತ. ಆತ ಬಿಕ್ಕಿ ಅಳ್ತಾನೆ. ನಾನು ಈ ಮೊದಲು $1 ನೋಟ್ ಮಾಡಬೇಕಾದ್ರೆ 1 ವಾರ ತಗೊಳ್ತಿದ್ದೆ. ಆದರೆ ಅದರ ಬದಲು ಒಂದು ಪೇಂಟಿಂಗ್ ಮಾಡ್ತಿದ್ರೆ $5,000 ಆಗಿರೋದು. ಅವನು ಹೇಳ್ತಾನೆ, ನನ್ನ ಜೀವನದ ಕಳ್ಳ ನಾನೇ. ಜೀವನವನ್ನ ಒಳ್ಳೆ ಕಲಾವಿದನನ್ನಾಗಿ ಮಾಡುವ ಬದಲು ಕಳ್ಳ ಕೆಲಸ ಮಾಡಿಬಿಟ್ಟೆ. ನನ್ನ ಕಲೆಯನ್ನ ನಾನೇ ಅವಮಾನಿಸಿದೆ. ಅಡ್ಡದಾರಿಯಲ್ಲಿ ಹೋಗಿ ನನ್ನ ಕಲೆಗೆ ಕೆಟ್ಟ ಹೆಸರನ್ನ ತರಿಸಿದೆ. ಆತ ಪ್ರಯೋಜನಕಾರಿಯೊಂದು ಮಾತನ್ನ ಹೇಳ್ತಾನೆ. ನನ್ನ ಜೀವನ ಸೋಲಲು ಕಾರಣ ನಾನೇ, ಯಶಸ್ಸು ಗಳಿಸಲು ಕಾರಣನೂ ನಾನೇ. ಆದ್ದರಿಂದ ನಮಗಿರೋ ಕಲೆಯನ್ನ ಒಳ್ಳೆತನಕ್ಕೆ ಉಪಯೋಗಿಸಿ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಬೇಡಿ. ಇರುವಷ್ಟು ಕಾಲ ಇದೆ, ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಮೊಬೈಲ್ನಲ್ಲೇ ಕಾಲ ಕಳೆಯಬೇಡಿ. ಇದ್ದ ಬದ್ದವರ ಸಂಗ ಮಾಡಿ ದಿನ ಕಳೆದು ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ.